ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನೆಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನನ್ನ ಮಗಳನ್ನ ನೋಡೋದಕ್ಕೆ ಔಟಿಂಗ್ಗೆ ಅಂತೇಳಿ ಸಂಡೇ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಅದಕ್ಕೆ ಏನೇನೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಅದಕ್ಕೆ ಅವಳಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಎತ್ಕೊಂಡು ಪ್ಯಾಕ್ ಮಾಡ್ಕೋತಾ ಇದ್ದೀನಿ, ಪ್ರಿಪ್ರೇಷನ್ ಎಲ್ಲ ಮಾಡ್ತಾಯಿದ್ದೀನಿ ಅಂತಲೂ ಕೂಡ ಹೇಳಿದ್ದೆ. ಹಾಗೆ ಇವತ್ತು ಸಂಡೇ ಔಟಿಂಗ್ ಇದೆ, ಇವತ್ತು ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅವಳಿಗೆ ಅಂತೇಳಿ ಬೆಳಗ್ಗೆ ಬೇಗನೆ ಎದ್ದು ಅವಳಿಗೆ ಔಟಿಂಗ್ ಇದೆ ಅಂದಾಗೆಲ್ಲ ನಾನು 3:30ಗೆ ಎದ್ದೇಳಲೇಬೇಕಾಗುತ್ತೆ. ಯಾಕಂತಂದರೆ ಅವಳಿಗೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಬೇಕು. ಸೊ ಹಾಗಾಗಿ 3:30ಗೆ ಎದ್ದೇಳಲೇಬೇಕು. ಎದ್ದು ನಾನಿವಾಗ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಅವಳಿಗೆ ಹೊರಗಡೆ ಹೋಟೆಲಲ್ಲಿ ಊಟ ಮಾಡೋಕ್ಕೆ ಇಷ್ಟಪಡ್ತಾಳೆ. ಬಟ್ ನಾನ್ ವೆಜ್ ಅಂದರೆ ಹೋಟೆಲಲ್ಲಿ ತಿನ್ನೋದಕ್ಕೆ ಅಷ್ಟು ಇಷ್ಟಪಡಲ್ಲ. ನಾನು ಮಾಡಿದ್ದವಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಅಡುಗೆಗಳನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಇಲ್ಲಿಂದ ಪ್ಯಾಕ್ ಮಾಡಿಕೊಂಡು ಹೊರಡಬೇಕು. ಸುಮಾರು ನಾವು ಒಂದು 7 ಗಂಟೆ ಅಷ್ಟರಲ್ಲಿ ಬಿಟ್ಟರೆ ಸಾಕಾಗುತ್ತೆ. ಒಂದು 9 ಗಂಟೆ ಅಷ್ಟರಲ್ಲಿ ನಾವು 2 ಅವರ್ಸ್ ಜರ್ನಿ ಬೇಕೇ ಬೇಕು ನಾವಲ್ಲಿ ಹೋಗೋಕ್ಕೆ. ಸೊ ಹಾಗಾಗಿ 7 ಗಂಟೆ ಅಷ್ಟರಲ್ಲಿ ಬಿಡಬೇಕು. ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಪ್ಯಾಕ್ ಮಾಡಿ, ಇವತ್ತು ಅಮಾವಾಸ್ಯೆ ಬೇರೆ ಇದೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕಲ್ವ. ಸೊ ಹಾಗಾಗಿ ಫಸ್ಟ್ ಅಡುಗೆ ಮಾಡಿ ಎಲ್ಲ ಪ್ಯಾಕ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಹೊರಡಬೇಕು. ಸೊ ಅಮಾವಾಸ್ಯೆ ಇದ್ರೂ ಕೂಡ ನೀವೇನು ನಾನ್ ವೆಜ್ ಮಾಡ್ತೀರಾ ಅಂತ ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ, ನನಗೆ ಗೊತ್ತು. ಮಾಡ್ತೀವಿ. ನಾನು ಆ ಥರ ಏನಿಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಆ ಥರದ್ದೆಲ್ಲ ನಾನೇನು ನೋಡೋದಿಲ್ಲ. ಪೂಜೆ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ, ಪೂಜೆ ಮಾಡ್ತೀನಿ. ಆಮೇಲೆ ನಾನ್ ವೆಜ್ ಮಾಡಬೇಕಾ ಮಾಡ್ತೀವಿ. ಮಕ್ಕಳು ಈಗ ನನ್ನ ಮಗಳಿಗೆ 1 ತಿಂಗ್ಳಿಗೆ ಒಂದ್ಸಲ ಅವಳಿಗೆ ಔಟಿಂಗ್ ಬಿಡ್ತಾರೆ. ಯಾವತ್ತು ನಾನು ನಾನ್ ವೆಜ್ ತೊಗೊಂಡೋಗಲ್ಲ ಆದರೆ ಪಾಪ ಅವಳಿಗೆ ಇನ್ನೊಂದು ತಿಂಗಳು ನಾನ್ ವೆಜ್ ಸಿಗೋಲ್ಲ. ನಾನು ಆ ಥರ ಅಮಾವಾಸ್ಯೆ ಹುಣ್ಣಿಮೆ ಅಂತ ಕೂತ್ಕೊಂಡ್ರೆ ಪಾಪ ಅವಳ ಆಸೆಗೆ ನಾನು ಅಡ್ಡಿಪಡಿಸ್ದಂಗೆ ಆಗುತ್ತೆ. ಸೊ ಅದನ್ನೆಲ್ಲ ನಾನು ನೋಡೋದಿಲ್ಲ. ಪೂಜೆ ಮಾಡ್ತೀವಿ, ನಾನ್ ವೆಜ್ ಮಾಡೋದು ನಾನ್ ವೆಜ್ ಹಾಕ್ತೀನಿ. ಒಬ್ಬೊಬ್ಬರು ನಂಬಿಕೆ ಒಂದೊಂದು ಥರ ಇರುತ್ತೆ, ನಾವು ಯಾವುದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ನಮ್ಮ ಮನೇಲಿ ನಮ್ದು ಇದೇ ರೂಢಿ ಇರೋದು. ನಾವು ಮಂಡೇ ಒಂದು ದಿನ ಬಿಟ್ಟು ಇನ್ನು ಮಿಕ್ಕಿದ್ದು ಎಲ್ಲ ದಿನವೂ ಕೂಡ ನಾವು ನಾನ್ ವೆಜ್ನ ತಿಂತೀವಿ. ನಮಗೆ ಯಾವುದೇ ದಿನ ವಾರ ಆ ಥರದ್ದೆಲ್ಲ ನಾವೇನು ನೋಡೋದಿಲ್ಲ. ಪ್ರತಿ ದಿವಸ ಅದು ಪೂಜೆ ಅಂತ ನಡೆಯುತ್ತೆ ನಮ್ಮ ಮನೇಲಿ. ಪೂಜೆ ಆಗುತ್ತೆ, ಊಟದ ಪಾಡಿಗೆ ಊಟನೂ ಕೂಡ ಆಗ್ತಾಯಿರುತ್ತೆ. ಹೀಗೆ ಎಲ್ಲ ಕೂಡ ನಾನ್ ವೆಜ್ ಎಲ್ಲ ರೆಡಿ ಆಯಿತು. ರೆಡಿಯಾಗಿ ಇವಾಗ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಪ್ಯಾಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ಹೊರಡಬೇಕು. ಫಸ್ಟ್ ಇದು ಪ್ಯಾಕಿಂಗ್ ಎಲ್ಲ ಮುಗಿಸಿ ಇದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು. ಫಸ್ಟ್ ಇದನ್ನೆಲ್ಲ ಕ್ಲೀನ್ ಅಡುಗೆ ಎಲ್ಲ ಮಾಡ್ಕೊಂಡು ನಾನ್ ವೆಜ್ ಎಲ್ಲ ಮಾಡಿ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಎಲ್ಲ ಕಾರಲ್ಲಿ ಇಟ್ಟು ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ನೆಲೆಲ್ಲ ಒರೆಸಾಯ್ತು. ಹಸ್ಬೆಂಡು ನಾಗೇಶ್ ಸ್ವಲ್ಪ ಮನೆಯೆಲ್ಲ ಒರೆಸ್ಕೊಟ್ರು. ಸೊ ಇವಾಗ ಸ್ನಾನ ಮುಗಿಸ್ಕೊಂಡಿದ್ದೀನಿ. ಇವಾಗ ಪೂಜೆ ಮಾಡಿಬಿಟ್ಟು ಬೇಗ ಸ್ವಲ್ಪ ಕಾಫಿ ಮಾಡ್ಕೊಂಡು ಫ್ಲಾಸ್ಕ್ ಹಾಕ್ಕೋಬೇಕು ನನ್ನ ಮಗಳಿಗೆ ಅಂತೇಳಿ ನಾವು ಸ್ವಲ್ಪ ಕಾಫಿ ಕುಡಿದು ಬೇಗ ರೆಡಿಯಾಗಿಬಿಟ್ಟು ಹೊರಡಬೇಕು. ಬನ್ನಿ, ಟೈಮ್ ಆಗೋಯ್ತು. ಇವಾಗಲೇ 5:45 ಆಗಿದೆ. 7 ಗಂಟೆ ವರ್ಷಲ್ಲಾದ್ರೂ ನಾವು ಮನೆ ಬಿಡಲೇಬೇಕು ಕಂಪಲ್ಸರಿಯಾಗಿ. 9:15 ವರ್ಷ ನಾವು ಅಲ್ಲಿ ಇರಬೇಕು ಅಂದರೆ 7 ಗಂಟೆಗೆ ನಾವು ಇಲ್ಲಿ ಬಿಡಲೇಬೇಕಾಗುತ್ತೆ. ಸೊ ಇವಾಗ ಬೇಗ ಪೂಜೆ ಮಾಡ್ಕೊಬಿಡ್ತೀನಿ. ಇವಾಗ ಪೂಜೆನ ಕೂಡ ಮುಗಿಸಿದಾಯಿತು. ಇವಾಗ ಬಿಸಿನೀರು ಕಾಯಕ್ಕಿಟ್ಟಿದ್ದೀನಿ. ಒಂದೆರಡು ಬಾಟಲ್ ಬಿಸಿನೀರು ಹಾಕೊಳ್ಳೋಣ ಅಂತ. ಸ್ವಲ್ಪ ವೆದರ್ ತುಂಬ ಕೋಲ್ಡ್ ಇದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ 1-2 ಬಾಟಲ್ ಬಿಸಿನೀರು ಹಾಕೊಳ್ಳೋಣ ಅಂತ ಬಿಸಿನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಈಗ ಸ್ವಲ್ಪ ಕಾಫಿ ಮಾಡ್ಕೊಬೇಕು, ಹಾಲು ಕಾಯಿಸ್ಬೇಕು. ಸೊ ಹಾಲು ಕಾಯಿಸ್ಬಿಟ್ಟು ಹಾಗೆ ಕಾಫಿನೂ ಕೂಡ ಮಾಡ್ಕೊಬೇಕು. ಇವಾಗ ನಾವು ಸ್ವಲ್ಪ ಈಗ ತಿಂಡಿ ಎಲ್ಲ ತಿಂದ್ಬಿಟ್ಟು ಹೋಗೋಕ್ಕಾಗಲ್ಲ. ಸೊ ಹಾಗೆಯೇ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತೇಳಿ ಹಾಲು ಕಾಯಕ್ಕೆ ಇಡ್ತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಎಷ್ಟು ಗಡಿಬಿಡಿ ಅಂದರೆ 3:30ಗೆ ಎದ್ದಿದ್ದು ನಾನು. ಈಗ ಸುಮಾರು 6:15 ಆಗೇ ಹೋಯ್ತು. 7 ಗಂಟೆ ಅಷ್ಟರಲ್ಲಿ ಟ್ರೈನಿಂಗ್ ಫಾಸ್ಟ್ ಮನೆ ಬಿಡಲೇಬೇಕು. ನೋಡೋಣ ಏನಾಗುತ್ತೆ.
ಬಾಟ್ಲಲ್ಲಿ ಬಿಸಿನೀರು ಹಾಕ್ಬಿಟ್ರೆ ಒಂದು ನಾವು ಎಷ್ಟು ಅವರೇಜ್ ಎಷ್ಟು ಕುಡಿಬೇಕು ಅನ್ಸುತ್ತೋ ಅಷ್ಟು ಮಾತ್ರ ಬಿಸಿನೀರು ಹಾಕೊಂಡ್ರೆ ಸರಿ. ತುಂಬ ಬಿಸಿನೀರು ಹಾಕೊಂಡ್ರೆ ಕುಡಿಯೋದಕ್ಕಾಗಲ್ಲ. 2 ದಿವಸ ಆದ್ರೂ ಇದ್ರ ಬಿಸಿನೀರು ಹಾಗೆ ಇರುತ್ತೆ. ನಾವು ಹೇಗೆ ಹಾಕಿರ್ತೀವಿ ಸುಮಾರು ಒಂದು 3-4 ವರ್ಷನೇ ಆಯಿತು ಅನ್ಸುತ್ತೆ, ಜಾಸ್ತಿನೇ ಆಯಿತು ಇದನ್ನು ತೊಗೊಂಡು. ನನ್ನ ಹಸ್ಬೆಂಡ್ ಕಂಪಲ್ಸರಿಯಾಗಿ ಯೂಸ್ ಮಾಡ್ತಾರೆ, ಪ್ರತಿ ದಿವಸ ಅವ್ರು ಲಂಚ್ ತೊಗೊಂಡೋದಾಗ ಇದನ್ನು ಯೂಸ್ ಮಾಡ್ತಾರೆ. ಸೊ ಇವಾಗ ಇದಕ್ಕೆ ಬಿಸಿನೀರು ಹಾಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಅಂದರೆ ನಮ್ಗೆ ಎಷ್ಟು ಕುಡಿಯೋಕ್ಕೆ ಬೇಕಾಗುತ್ತೋ ಅಷ್ಟು ಹಾಕೋತಾ ಇದ್ದೀನಿ. ಈ ಬಾಟಲ್ ಬಂದು ಬೋರೋಸಿದ್ದು ನಾವು ಕಾರ್ ತೊಗೊಂಡಾಗ ಇದು ಗಿಫ್ಟಾಗಿ ಕೊಟ್ಟಿದ್ದು. ಬಟ್ ಇದರಲ್ಲಿ ತುಂಬ ಬಿಸಿ ಇರೋದೇ ಇಲ್ಲ. ಬಿಸಿ ಹಾಕ್ಕೊಟ್ರು ಕೂಡ ಬೇಗ ತಣ್ಣಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಬಿಸಿ ಮಾಡಿ ಹಾಕೊತಾ ಇದ್ದೀನಿ ಈ ಬಾಟಲ್ಗೆ. ಈಗೆಲ್ಲ ರೆಡಿ ಆದ್ವಿ ನಾವು. ಸುಮಾರು 7 ಗಂಟೆ ಆಗಿದೆ. ಇವಾಗ ಹೊರಡ್ತಾ ಇದ್ದೀವಿ. ವೆದರು ಇಲ್ಲೂ ಸ್ವಲ್ಪ ಕೋಲ್ಡೇ ಇದೆ. ಸೊ ಹಾಗಾಗಿ ಶಾಲ್ನ ತೊಗೊಂಡಿದ್ದೀನಿ. 7 ಗಂಟೆ ಕರೆಕ್ಟಾಗಿ ಶಾರ್ಪಾಗಿ 7 ಗಂಟೆಗೆ ನಾವು ಮನೆ ಬಿಡ್ತಾ ಇದ್ದೀವಿ. ಇದನ್ನು ನೋಡೋಣ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. 2 ಅವರ್ ಅಂತೂ ಮಿನಿಮಮ್ 2 ಅವರ್ ಬೇಕೇ ಬೇಕು. ಅಲ್ಲೇನೋ ಟ್ರಾಫಿಕ್ ಏನೋ ಜಾಸ್ತಿ ಇದೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ಹೊರಡ್ತಾ ಇದ್ದೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು, ಕ್ಲೀನ್ ಆಯಿತು, ಪೂಜೆನೂ ಆಯಿತು. ಸ್ವಲ್ಪ ಕಾಫಿ ಮಾಡ್ಕೊಂಡು ಕಾಫಿ ಕುಡಿದು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಆಫ್ ಮಾಡಿ ಅಂತೂ ಇವಾಗ ಹೊರಟಿದ್ದೀವಿ. ಸುಮಾರು 7 ಗಂಟೆ 2 ನಿಮಿಷಕ್ಕೆ ಮನೆ ಬಿಟ್ವಿ. ನಾನು ಅಡುಗೆ ಮಾಡ್ತಾನು ಯಾವುದೇ ವೀಡಿಯೋ ಮಾಡೋಕ್ಕಾಗಲ್ಲ. ತುಂಬ ಏನು ಹೇಳ್ತೀವಿ, ಕಡಿಮೆ ಟೈಮ್ ಇರೋದ್ರಿಂದ ಅಡುಗೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಡೋಷ್ಟು ಟೈಮ್ ಆಗುತ್ತೆ ಅಂತೇಳಿ ನಾನು ರೆಸಿಪೀಸ್ಗಳು ಕೂಡ ಶೂಟ್ ಮಾಡಿಲ್ಲ. ಈಗಾಗಲೇ ಈ ರೆಸಿಪಿಗಳನ್ನ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿರೋದ್ರಿಂದ ಈ ರೆಸಿಪಿಗಳನ್ನೆಲ್ಲ ಕಂಪ್ಲೀಟಾಗಿ ನಾನೇನು ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತು ಏನೂ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ತುಂಬ ಗಡಿಬಿಡಿ ಇರುತ್ತಲ್ವ. ನಾವು ಕರೆಕ್ಟ್ ಟೈಮಿಂಗ್ಸ್ಗೆ ಹೋಗಲೇಬೇಕಾಗುತ್ತೆ. 7 ಗಂಟೆಗೆ ಬಿಟ್ಟರೆ 9:30 ಅಷ್ಟರಲ್ಲಿ ಅಲ್ಲಿ ಹೋಗ್ತೀವಿ. ಸೊ ಹಾಗಾಗಿ ನಾನು ಯಾವುದೇ ಅಲ್ಲಿ ವೀಡಿಯೋನ ಸರಿಯಾಗಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗ ಹೊರಟಿದ್ದೀವಿ. ನನ್ನ ಮಗಳು ಕೂಡ ಬೇಗ ಬನ್ನಿ ಅಂತ ಹೇಳಿದ್ದು, 9 ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ಲು. ಸೊ ಹಾಗಾಗಿ ಸ್ವಲ್ಪ ಬೇಗ ಹೋಗೋಣ. ವಾತಾವರಣ ಅಂತೂ ತುಂಬ ಕೋಲ್ಡ್ ಇದೆ. ಅಲ್ಲಿ ಚಿಕ್ಕಬಳ್ಳಾಪುರ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೋಲ್ಡೇ ಇರುತ್ತೆ. ನೋಡೋಣ ಅಲ್ಲೇ ಹೇಗೆಲ್ಲ ಆಗುತ್ತೆ ಅಂತೇಳಿ. ಮಳೆ ಏನಾದ್ರು ಬಂದರೆ ನಮ್ಮ ಕತೆ ಅಂತೂ ಅಷ್ಟೇ ಫಜೀತಿ ಆಗಿಬಿಡುತ್ತೆ. ಎಲ್ಲಿ ಕೂತ್ಕೊಂಡು ಊಟ ಮಾಡೋದು ಅಂತಲೇ ಗೊತ್ತಾಗಲ್ಲ. ಅಲ್ಲೇ ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೂ ಕೂಡ ಚಳಿ ಇರುತ್ತೆ. ಮಳೆ ಬಂದರೆ ಏನು ಮಾಡೋದೋ ಗೊತ್ತಿಲ್ಲ. ಹೀಗೆ ನೋಡೋಣ ಮುಂದೆ ಅಲ್ಲಿ ಹೋಗಿ ರೀಚ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಟೇಕ್ ಕೇರ್, ಬಾಯ್. ಇವಾಗ ಹೊರಡ್ತಾ ಇದ್ದೀವಿ. ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿಂದನೇ ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನಮಗೆ. ಏನು ಬೆಟ್ಟಗಳೇನಿದೆ ಅದ್ರ ಮೇಲೆಲ್ಲ ಸ್ನೋ ಅನ್ನೋದಕ್ಕಿಂತ ಫಾಗ್ ಫುಲ್ಲು ಕವರ್ ಆಗಿದೆ. ಒಂದು ಹಾಸಿಗೆ ಹೊತ್ಕೊಂಡಂಗೆ ಅನ್ನೋ ಥರ ಅನಿಸ್ತಿದೆ. ಸ್ವಲ್ಪ ದೂರದಿಂದ ನೋಡೋದಕ್ಕೆ ಇಲ್ಲಿ ನಮ್ಮ ರಾಮನಗರ ಬಿಟ್ಟ ನಂತರ ಈ ಥರ ಅನಿಸ್ತಿದೆ. ಚೆನ್ನಾಗಿದೆ ವಾತಾವರಣ ಇವತ್ತೆಲ್ಲ. ನಮಗೆ ಆ್ಯಕ್ಚುಲಿ ನಾನು ಈ ವಿಡಿಯೋ ಮಾಡಬೇಕಾದ್ರೆ ನನಗೆ ಯಾವುದೇ ಪ್ಲ್ಯಾನ್ ಇರಲಿಲ್ಲ. ನಾವು ಅಲ್ಲಿ ಹೋಗಿ ಎಲ್ಲಿ ಹೋಗ್ತೀವಿ ಏನು ಎತ್ತ ಅನ್ನೋದೆಲ್ಲ. ಬಟ್ ನಾವು ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡಿದ್ವಿ ನಂದಿ ಬೆಟ್ಟಕ್ಕೆ ಹೋಗೋದು ಅಂತ ಹೇಳಿ. ಅಲ್ಲಿ ಹೋದ್ಮೇಲೆ ನಮಗೆ ನಾವು ಡಿಸೈಡ್ ಆಗಿರೋದು. ಹಾಸ್ಟೆಲಿಂದ ಹೊರಗಡೆ ಬಂದಮೇಲೆ ಡಿಸೈಡ್ ಆದ್ವಿ ಇನ್ನೆಲ್ಲಿ ಹೋಗೋದು, ನಂದಿ ಬೆಟ್ಟಕ್ಕಾದ್ರೂ ಹೋಗಿ ಬರೋಣ. ವಾತಾವರಣ ತುಂಬ ಕೋಲ್ಡ್ ಇರೋದ್ರಿಂದ ಅಲ್ಲೂ ಕೂಡ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಅಂತ ಹೇಳಿ ನಾವು ನಂದಿ ಬೆಟ್ಟಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ನಾವು ಡಿಸೈಡ್ ಆಗಿದ್ದು ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ. ಸೊ ಮಗಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇವಾಗ ಕಾಲೇಜ್ ಬಂದು ಹಾಸ್ಟೆಲ್ ಬಂದು ರೀಚ್ ಆಗಿದ್ದೀವಿ. ಈಗಾಗಲೇ ಎಲ್ಲ ಪೇರೆಂಟ್ಸ್ ಬಂದುಬಿಟ್ಟಿದ್ದಾರೆ. ನಿಮ್ಮ ಮಗಳು 9:30ಗೆ ಬಂದಿದ್ಲು. ಸುಮಾರು 9:45 ಆಗ್ತಿದ್ದೆ. ಬೇಗ ಬನ್ನಿ ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಹೊರಗಡೆ ಹೋಗೋಣ. ಹಾಸ್ಟೆಲ್ಗೆ ಬಂದ ನಂತರ ಆ ವಾರ್ಡನ್ನ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ರೂಮ್ಗೆ ಹೋಗ್ತೀನಿ ಅಂತ ಹೇಳಿದೆ. ಆ್ಯಕ್ಚುಲಿ ಅವ್ರು ರೂಮ್ಗೆ ಬಿಡೋದಿಲ್ಲ. ಆದರೂ ಸರಿ ಆಯಿತು ಅಂತ ಹೇಳಿ ಹೆಂಗೋ ಪರ್ಮಿಷನ್ ಕೊಟ್ಬಿಟ್ರು. ನನಗೆ ಅದೇ ಖುಷಿ ಆಯಿತು. ಅಲ್ಲಿ ಅವಳ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡಿ. ಆಯ್ಕಂದ ಹೇಗನ್ಸ್ತಿದೆ ನಿನಗೆ? ತುಂಬ ಖುಷಿ ಆಯ್ತು. ರೂಮ್ಗೆ ಬಂದ್ಬಿಟ್ಟಿದ್ದು ಫೋನ್ ಎತ್ಕೊಂಡು. ತುಂಬ ಖುಷಿ ಆಯ್ತು. ಹೌದಾ? ಇನ್ನೂ ತಿಂಡಿನೂ ತಿಂದಿಲ್ಲ. ಇವಾಗ ಸ್ನಾನ ಮಾಡ್ಕೊಂಡು ನಿಂತಿದ್ದಾಳೆ. ಬಾ ರುಚಿತಾ. ಇವರು ನನ್ನ ಮಗಳು ಫ್ರೆಂಡ್ ರುಚಿತಾ. ಇಬ್ರು ಇವಾಗಲೂ ಕೂಡ ರೂಮ್ಮೇಟು ಇದ್ದಾರೆ, ಕ್ಲಾಸ್ಮೇಟು ಎಲ್ಲ ಕೂಡ. ಹಾಯ್. ಅವಳು ತುಂಬ ಶೈ. ಇನ್ನೇನು ಕಂದ, ಇನ್ನೇನು ಸಮಾಚಾರ? ಇನ್ನೂ ತಿಂಡಿ ತಿಂದಿಲ್ಲ. ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ದೀವಿ. ಒಂದೇ ಸಲ ಊಟ ಮಾಡೋದು. ಇವಾಗ ಇಲ್ಲಿಂದ ಆಚೆ ಬೇಡ. ಬೇಗ ರೆಡಿ ಆಗೋ, ಬೇಗ ಕ್ವಿಕ್. ನನ್ನ ಮಕ್ಳು ಏನೇನು ಮಾಡ್ತಾಳೆ ಅಂತ. ಏನೂ ಇಲ್ಲ.
ಫೇಮಸ್ ಏನಿಲ್ಲ, ಚೆನ್ನಾಗೇ ಇರ್ತಾರೆ, ಚೆನ್ನಾಗಿ ನೋಡ್ಕೊತಾಳೆ. ಅಯ್ಯೋ ಚೆನ್ನಾಗಿ ನೋಡ್ಕೊತಾಳ. ಬೆಳಗ್ಗೆ ಸ್ಟಡಿ ಆಸೆ ಕೆಪ್ಸ್ತಾಳೆ ಅದಕ್ಕೆ. ಹೌದಾ? ಅದೇ ಒಂದು ದೊಡ್ಡ ಕೆಲಸ. ಮಾಡ್ಕೊಡ್ಲಲ್ಲ. ನಾನು ಸಂಗೀತ ಇವ್ರ ರೂಮ್ಮೇಟ್. ಸಂಗೀತ ಕಾರ್. ಸಂಗೀತ ಕಾರ್. ನೀನ್ ಹೇಳ್ಬಿಟ್ಟ, ನೀನ್ ಅವ್ರ ಬಗ್ಗೆ ಹೇಳು. ಇವಳು ಸಂಗೀತ, ಶೀಸ್ ಫ್ರಮ್ ಒಡಿಯಾ. ಒರಿಸ್ಸಾಯಿಂದ ಬಂದಿರೋದವಳು. ಅವಳು ಇರೋದು ಯಲಹಂಕದಲ್ಲಿ. ಯಾವ ಅಪಾರ್ಟ್ಮೆಂಟ್? ಕೇಂದ್ರೀಯ ವಿಹಾರ. ಈಗ ಲಾಸ್ಟ್ ಟೈಮ್ ಮಳೆ ಹೋಗಿದ್ದಾಗೆಲ್ಲ ತುಂಬೋಗಿತ್ತಲ್ಲ. ಟಿಕ್ಲಿ ತರ ಆಡುತ್ತೆ ಆ ಅಪಾರ್ಟ್ಮೆಂಟ್. ಇಯರ್ಲಿ ಒನ್ಸ್ ತಿಂಗಳ ತರ ಆಡುತ್ತಾ. ನಿರುಚಿತನ ಬಗ್ಗೆ ಏನು ಹೇಳಲಿಲ್ಲ ನೀನು. ರುಚೈತ ಅಂತ ಗೊತ್ತಲ್ಲ, ನಮ್ಮೂರೇ, ನಮ್ಮ ತರನೇ ಅಷ್ಟೇ. ಏನಾರು ಮಾತಾಡ್ರೋ, ವಿಡಿಯೋ ಮಾಡ್ತಾ ಇದ್ದೀನಿ. ಹೇಗ ಅನ್ಸ್ತಿದೆ? ಸಖತ್ತಾಗಿದೆ ಅಲ್ವಾ ವೆದರ್? ಪಾರಿವಾಳದ ಕೇಜಿಂದ ಈಚೆ ಬಿಟ್ಟಂಗ ಅನಿಸ್ತಿದೆ. ಏನ್ ಅನ್ಸ್ತಿದೆ? ಪಾರಿವಾಳದ ಕೇಜಿಂದ ಈಚೆ ಹೌದ್ರಾ? ಇದು ರೀ ಮಂಗ್ಳೂರ್ ಸೈಡ್ ಹೋದಾಗ ಅನ್ಸುತ್ತಲ್ಲ, ಧರ್ಮಸ್ಥಳ ಸೈಡ್ ಆತರ ಅನ್ಸ್ತಿದೆ ಅಲ್ಲ. ಇಲ್ಲಿ ಕರೆಕ್ಟ್ ಆಗಿ ತೋರಿಸ್ತೈತಿ. ಇಲ್ಲಿ ಎಷ್ಟು ಗಂಟೆ ಟೈಮ್ ಆಗೋದೈತೆ ಗೈಸ್? ಟೈಮ್ ಲಿಮಿಟ್. ನಿಮ್ಗೆ ಟೈಮ್ ಲಿಮಿಟ್ ಇಲ್ಲ. ಏನಿಲ್ಲ, 6 ಗಂಟೆವರೆಗೂ ಇದೆಯಲ್ಲ ಟೈಮ್. ಆರಾಮ್ಸೆ ಹೋಗ್ಬೋದು. 6 ಗಂಟೆ ತನಕ 6 ಗಂಟೆ ತನಕ ಇವಾಗ 6 o'clock ತನಕ 7 hours ಐತೆ. ಏನ್ ಈ ಜಾಗ ಇಷ್ಟ ಆಗ್ಬಿಟ್ರೆ ಪುಟ? ಪ್ರತಿದಿನ ಇಲ್ಲೇ ಬರೋದು, ಇಲ್ಲೇ ಸರಿ ಪ್ರತಿ ಸಲ. ಇಲ್ಲಿ ಜಾಮ್ ಆಯ್ತು. ಎಷ್ಟು ಜಾಮ್ ಆಯ್ತು ಗೊತ್ತಿಲ್ಲ ಮುಂದೆ. ಹೌದಾ ಪುಟ? ಇಲ್ಲಿ ನಿನ್ ಫ್ರೆಂಡು ತುಂಬಾ ದಿನದ ನಂತರ ನಿನ್ ಮೀಟ್ ಮಾಡಕ್ ಬರ್ಬಿಟ್ಟಾರೆ ನೋಡು. ನಮ್ಮ ಹಾಸ್ಟೆಲ್ ಬೇಜಾನಿದೆ. ಎಲ್ಲಿ ನೋಡ್ರೆ ನಾಯಿ ಕೋತಿನೇ ಕಾಣದ್ ನಿಮ್ಗೆ. ಹೌದಾ? ನಮ್ ಕಡೆ ನಾಯಿ ಎಸ್ಕೊಂಬಂದ್ರೆ ಕೋತಿನೂ ಅಷ್ಟೇ ಕಾಮನ್. ಅಲ್ಲೂ ಕಾಮನ್ ಆಗ್ಬಿಟ್ಟಿದೆ ಪುಟ ಇವಾಗ. ಸ್ವೆಟರ್ಗಳು ಎಲ್ರು ಇಷ್ಟ ಆದ್ವಾ? ಇಷ್ಟ ಆಯ್ತು. ನಾವು ಇವಾಗ ಹೊರಟಿದ್ದೀವಿ ನಂದಿ ಬೆಟ್ಟಕ್ಕೆ. ತುಂಬ ಚೆನ್ನಾಗಿ ಅನಿಸ್ತು ನಮಗೆ ನಂದಿ ಬೆಟ್ಟ ನೋಡಿದಾಗ. ನಾವು ಫಸ್ಟ್ ಟೈಮ್ ನಂದಿ ಬೆಟ್ಟಕ್ಕೆ ಹೋಗ್ತಾ ಇರೋದು. ಬನ್ನಿ ನಮ್ಮ ನಂದಿ ಬೆಟ್ಟದ ಜರ್ನಿ ಹೇಗಿರುತ್ತೆ ಮತ್ತು ಹಾಗೆಲ್ಲ ಅಲ್ಲಿ ಹೋಗಿ ನಾವು ಟೈಮ್ನ ಹೇಗೆಲ್ಲ ಸ್ಪೆಂಡ್ ಮಾಡಿದ್ವಿ ಅಂತ ನೋಡೋಣ. ನಿಮ್ಮ ಪಪ್ಪಾಯಿಗೆ ಎಕ್ಸ್ಪರ್ಟ್ ಆಗದೆ ಕಣ ಬಂದ್ರು. ರೆಡ್ ರೆಡ್ ಎಲ್ಲಿ ಅದ್ ಮಿರರ್ ಹಾಕಿರ್ ಕಣ ಅಲ್ಲಿ. ಅಲ್ಲಿ ಮಿರರ್ ಹಾಕಿದ್ರು. ಅದಲ್ಲ ಮ್ಯಾಪ್ ಅಲ್ಲಿ. ಮ್ಯಾಪ್ ಅಲ್ಲಿ ಏನ್ ಗೊತ್ತಾ, ಜಿಗ್ಜಾಗು ಹಿಂಗೆ ರೆಡ್ ಡೇಂಜರ್ ಇದು ಅಂತ. ಡೇಂಜರ್ ಇದೆ, ಹುಷಾರಾಗಿ. ಇನ್ನು ಎಷ್ಟು ದೂರ ಇದೆ? ಇದೇನಾರು ಹತ್ಕೊಂಡ್ಬಿಟ್ಟಿದ್ರೆ ಆ ಕಡೆ ಹತ್ರ ಕಾಫಿ ತಣ್ಣಗೆ ಆಗ್ಬಿಟ್ಟಿರುತ್ತೆ. ಇಲ್ಲಿ ನಿಂತ್ಕೊಂಡ್ರೆ ಏನ್ ಸಖತ್ತಾಗಿ ಅಲ್ಲಿ ಮೇಲೆ ಹಂಗೆ ಇದೆ ಪಾಪ. ಇಲ್ಲಿ ನೋಡ್ರು ಗ್ರಾಸ್ ಎಲ್ಲ. ಏನ್ ಹಿಮ ಸುರಿತಾ ಇದೀರಿ? ನಾನು ಯಾವತ್ತೂ ಇವ ಸರಿಯಾಗಿ ನೋಡೇ ಇರ್ಲಿಲ್ಲ. ಇವಾಗ ಈ ಮುಂದೆ ನಡ್ಕೊಂಡು ಹೋಗ್ತೀನಿ. ಹೌದಾ? ಕಾಲೇಜ್ಗೆ. ಪಪ್ಪ ನಂಗೆ ತರಿಸ್ತಕ್ಕೆ ಸಿಕ್ಕಾಗಿ ಹೋಗ್ತೀವಿ. ಅಯ್ಯೋ ಚಿಲು, ಇಲ್ಲಿ ನೋಡು ಹೆಂಗಿದೆ, ಮರಗಳ ಮಧ್ಯೆನೇ ಕ್ಲೌಡ್ಸ್. ಸೇಮ್ ಹಿಂಗೆ ನಮ್ಮ ಕಾಲೇಜ್ ಆಗಿರೋದು 8 ಗಂಟೆಗೆ. ಹೌದಾ? ಯಾವಾಗ ಒಂದಿನ ಅವನೇ ಪಾಪ ಇಲ್ಲ, ಒಂದ್ ವಾರದಿಂದ ಹಿಂಗೆ ಆಗ್ತಾ ಇರೋದು. ಅದು ಕರ್ಗಲ್ಲ, ಮಧ್ಯಾಹ್ನದವರೆಗೂ ಹಂಗೆ ಇರುತ್ತೆ. ಮೈ ಗಾಡ್. Next left toward Nandi Hills Main Road, then make a U-turn. ಅಷ್ಟೇ. ಡೌನ್ ನಗೋದಲ್ಲ ಮನು. ಅಲ್ಲ ಗೊತ್ತಾಯ್ತು, ನೀವು ಉಸಿರು ಬಿಡ್ತಾ ಇದೀರಪ್ಪ. ಅಲ್ಲಿ ಡೌನ್ ಏನ್ ಮಾಡಕ್ಕ ಹಿಂದಕ್ಕೆ ಹೊಟ್ಟೋದ್ರೆ ಹಾ ನಮಗೂ ಭಯ ಆಯ್ತು. ಹಿಂದಕ್ಕೆ ಆಡಿದ್ರೆ ಹೆಂಗೋ ಅವನು. ಅಷ್ಟೇನಾ? ಹಾ ಇಷ್ಟು
ಹೋಯ್ತವ್ರೆಲ್ಲ ಅಲ್ಗೆಲ್ಲ ಹೋಯ್ತವ್ರೆ. ಅದು ಮುಂದೆ ನಾವು ಇವಾಗ ನಂದಿ ಬೆಟ್ಟದ ಮೇಲೆ ಬಂದು ರೀಚ್ ಆಗಿದ್ದೀವಿ. ನೋಡಿ ಎಷ್ಟು ಫಾಗ್ ಇದೆ, ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಅನಿಸ್ತಿದೆ. ತುಂಬ ಚಳಿನೂ ಕೂಡ ಆಗ್ತಿದೆ, ಹೇಗಿರುತ್ತೋ ಗೊತ್ತಿಲ್ಲ. ಬನ್ನಿ ನೋಡೋಣ. ನಾವು ನಮ್ಮ ಕಿಟ್ಟಲ್ಲಿ ನನ್ನ ಮಗಳಿಗೆ ಅಂತೇಳಿ ಒಂದು 2-3 ಸ್ವೆಟರು, ಟೋಪಿಗಳು, ಗ್ಲೌಸ್ ಎಲ್ಲ ತೊಗೊಂಡು ಬಂದ್ವಿ. ನಾನು ಹಾಸ್ಟೆಲ್ ರೂಮ್ ಒಳಗಡೆ ಹೋಗಿದ್ದೆ, ಪ್ರಾಬ್ಲಮ್ ಆಗೋಯ್ತು. ನಾನು ಹಾಗೆ ಬ್ಯಾಗ್ನೂ ಕೂಡ ಅಲ್ಲೇ ಕೊಟ್ಟು ಬಂದೆ. ಹೊರಗಡೆ ಬಂದಮೇಲೆ ಗೊತ್ತಾಯ್ತು ನಾವು ನಂದಿ ಬೆಟ್ಟಕ್ಕೆ ಹೋಗ್ತೀವಿ ಅಂತೇಳಿ. ಸೊ ಅದೆಲ್ಲ ಇಟ್ಕೊಂಡು ನಾವು ರೂಮಲ್ಲಿಟ್ಟು ಕ್ಯಾಪೆಲ್ಲ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ವಲ್ಲ ಅಂತ. ತುಂಬ ಚಳಿ ಇದೆ ಇಲ್ಲಿ, ಸ್ವೆಟರು ಎಲ್ಲ ಯೂಸ್ ಮಾಡ್ಕೊಬೋದಿತ್ತು. ಬಟ್ ಹಾಸ್ಟೆಲ್ ರೂಮಲ್ಲಿ ಇಟ್ಟಿದ್ದರಿಂದ ನಮಗೆ ಏನು ಸಿಗದೆ ಬರೀ ಒಂದು ಶಾಲು, ಒಂದು ಸ್ವೆಟರಲ್ಲಿ ಇದ್ದೀವಿ. ನನ್ನ ಮಗಳು ಹೆಂಗೂ ರೂಮಿಂದ ಬರಬೇಕಾದ್ರೆ ಹೊರಗಡೆ ಸ್ವಲ್ಪ ಚಳಿ ಇದೆ ಅಂತೇಳಿ ಸ್ವೆಟರ್ ಹಾಕ್ಕೊಂಡು ಬಂದಿದ್ಲು. ನಾನು ಹಾಗೆ ಒಂದು ಶಾಲ್ ಹಾಕ್ಕೊಂಡು ಬಂದಿದ್ದೆ. ಮತ್ತು ನಾಗೇಶು ಮತ್ತು ಅಚ್ಯುತ್ತು ಕೂಡ ಸ್ವೆಟ್ ಟೀ ಶರ್ಟ್, ಚಳಿ ಇರುತ್ತೆ ಸ್ವಲ್ಪ, ವೆದರ್ ಕೋಲ್ಡ್ ಇದೆಯಲ್ಲ ಅಂತೇಳಿ ಸ್ವೆಟ್ ಟೀ ಶರ್ಟ್ ಹಾಕ್ಕೊಂಡು ಬಂದಿದ್ರು. ಸೊ ಹಾಗಾಗಿ ಅವ್ರಿಗೆಲ್ಲ ಸ್ವಲ್ಪ ಆಯಿತು. ಆದರೆ ತಲೆಗಂತೂ ಟೋಪಿಗಳು ಯಾರಿಗೂ ಸಿಗಲೇ ಇಲ್ಲ. ನಂತರ ಈ ರುಚಿತಾ ಪೇರೆಂಟ್ಸ್ ಅವರೆಲ್ಲ ಒಳಗಡೆ ಬಂದಿರಲಿಲ್ಲ. ನಾವು ಅವಳನ್ನ ಕರ್ಕೊಂಡು ಈಚೆ ಬಂದರೆ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ಅವ್ಳ ಕಿಟ್ಟಲ್ಲಿದ್ದಂಥ ಸ್ವೆಟ್ರು, ಸ್ಕಾಪ್ಗಳೆಲ್ಲ ಅವ್ರಿಗೆ ಹಾಗೆ ಉಳ್ಕೊಂತು ಹಾಕ್ಕೊಳ್ಳೋದಕ್ಕೆ ಸರಿ ಹೋಯಿತು. ನಂತರ ನಮಗಂತೂ ಸ್ವಲ್ಪ ಚಳಿನೇ ಆಯ್ತಾಯಿತು. ಟೋಪಿ ಕ್ಯಾಪ್ ಅಂತೂ ಇರಲೇಬೇಕಿತ್ತು, ಕ್ಯಾಪೋ ಸ್ಕಾಪೋ ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಇಡೀ ನಂದಿ ಬೆಟ್ಟದ ವೀಡಿಯೋಸ್ನ ಮಾಡಿದೆ. ಏನು ಮನಿಕೊಳ್ಳಿ ಬಿಡ್ತೀನಿ ಹತ್ತಿರ ತಾನೆ, ಎಂಡೇಸ್ತಾನೆ ಮನಿಕೊಳ್ಳಿ. ಏನಿದು ರುಚಿತಾ ಹಾಯ್ ಬಾಯ್. ಎಲ್ಲೋಗ್ತಾ ಇದ್ದೀವಿ? ಒಳ್ಳೆ ಕೆಲಸ, ಹಾಸ್ಟೆಲ್ ಇರೋದಕ್ಕಿಂತ ಅದೇ ಬೆಟರ್. ಅಚ್ಚೆ ಆದ್ರೆ ಹೆವಿ ಆಡ್ಬಿಟ್ರೆ ಇರೋದೇ ತೊಳ್ಬಿಡ್ತೀವಿ. ನೀವ್ ಯಾವಾಗ ಬಂದಿದ್ರಿ? ಟಿಪ್ಪು ಡ್ರಾಪ್ ಸೈಡ್ ಅಂತ ಹೇಳ್ತಿಲ್ಲ, ಎಸಿತಿದ್ರು. ಅದೇ ತಲೆ ಹೇಳ್ದಿರೋರು ಬಿಡೋದು. ನಮ್ಮ ಮಮ್ಮಿಗೆ ಶಕೆ ಆಯ್ತೈತಂತೆ ಹತ್ತಿ ಮನೆ ನೋಡ್ಕೊಂಡ್ರಿ ಇಡ್ರಿ. ಅಲ್ಲೇ ಹೋಗ್ರಿ. ಇಲ್ಲಿ ಈ ಕಡೆ ಹೋಗ್ರಿ, ಇಲ್ಲ ಅಂದ್ರೆ ಬರ್ಲಾ ಮುಂಚೆ ಸ್ಲಿಪ್ಪರ್ ಕಳ್ಕೊ ಮೆಲ್ಕೇಸಿ. ನಡೀರಿ ಹತ್ರ ನಡೀರಿ. ಇಟ್ಕೊಳ್ರಿ, ಯಾಕೋ ತೂರ ಆಡಿಸ್ದಂಗೆ ಆಯ್ತು ಅದು. ಹಂಗೆ ವಿಡಿಯೋದಲ್ಲೇ ಕ್ಲಿಕ್ ಮಾಡ್ತಾ ಇದ್ದೀನಿ. ಬನ್ನಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಏನಿ ನಾನು ಹೇಳ್ಕೊಂಡು
ಫೋಟೋ ತೆಗ್ದಿಲ್ಲ ನಾನು. ನೀವು ವಿಡಿಯೋದಲ್ಲಿ ತಗೋ. ಏನಪ್ಪ ನಡೀತಾ ಇದೆ? ಎಲ್ಲ ನೀನು ಆ ಕಡೆ ಈ ಕಡೆ ಬರ್ತಿದ್ದೀರಣ್ಣ ನೀವು. ಏಯ್ ಚೆನ್ನಾಗೈತೆ ಮುಚ್ಚೆ ಪಪ್ಪ ನಗಿ ಪಪ್ಪ ಪಪ್ಪ ನನ್ನ ಸಂಗೀತ ಹಂಗೆ ಅಂತ ನಿಮ್ಮಪ್ಪ ಯಾಕಷ್ಟು ಇಟ್ಟಾಗಿ ಕಾಣ್ತಾರೆ ಅಂತ. ಅಯ್ಯೋ my God. ಅಮ್ಮ ಇಲ್ಲಿ ನಿಂತ್ಕೊ ಬನ್ನಿ, ಆಮೇಲೆ ಫೋಟೋ ತೆಗಿತೀನಿ ನಾನು. ಅಲ್ಲಿ ನಿಂದು ಮುಂಗುಸಿ ನೋಡೆ, ಮುಂಗುಸಿ ಹೊಂಟೈತೆ ನಿಂದು. ಮುಂಗುಸಿ ಅಳಿಲು ತನ್ವಿ ಅಳಿಲು ಅನ್ನು ಅಳಿಲು 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 ಹೂವ ಮಾಡಿದೆ ನೆಲ ಮಾಡ್ತಾವ. ಹಿಂಗೇನೆ ಊಟನು ಹಿಂಗೆ ಎತ್ಕೊಂಡು ಎಲ್ಲ ಫುಲ್ ಮುಗಿಸ್ಬೇಕು ಮಾಡೋದು ಮಧ್ಯೆ ನೀನೇ ಮಾಡ್ಕೊಂಡೆ. ಅದೇನಪ್ಪ ಕೂತ್ಕೊಳ್ತೀನ ತಾನು. ಪಪ್ಪ ತಗೊಳ್ಳಿ, ಪಪ್ಪ ಒಂದು ಸ್ಪೂನ್ ತಗೊಳ್ಳಿ. ತೇವ ಇಲ್ಲ ಹಂಗೆ ಕಾಣಿಸ್ತಾರೆ. ಕುತ್ಕೊಳ
ಇಡೀ ನಂದಿ ಬೆಟ್ಟನ ಸುತ್ತಾಡಿಕೊಂಡು ಕೆಳಗಡೆ ಬಂದ್ವಿ. ಮಧ್ಯ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ಸ್ವಲ್ಪ ಮಗಳದೇನೋ ಸ್ವಲ್ಪ ಶಾಪಿಂಗ್ ಇತ್ತು ಅಂತೇಳಿ ಅಲ್ಲೇ ಹಾಸ್ಟೆಲ್ ಪಕ್ಕದಲ್ಲಿರುವಂತಹ ವಿಶಾಲ್ ಮಾರ್ಟ್ಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ನಂತರ ನಾವು ಬಂದಿದ್ದು ಹಾಸ್ಟೆಲ್ಗೆ. ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಇತ್ತು. ಸೊ ಹಾಗಾಗಿ ಇಲ್ಲಿ ಮಾತಾಡ್ತಾ ಕೂತಿದ್ವಿ. ನನ್ನ ಮಗಳಿಗೆ ನಾವು ಹೋಗ್ತೀವಪ್ಪ ಕತ್ಲೆ ಆಗಿಬಿಡುತ್ತೆ ಅಂತಂದರೆ, ಸರಿ ಹೋಗಿ ನಾನು ಕಂಡ್ರೆ ನಿಮ್ಗೆ ಇಷ್ಟನೇ ಇಲ್ಲ, ಹೋಗೋದಕ್ಕೆ ಇದೆ ಫಸ್ಟು ಪ್ರಿಫರೆನ್ಸ್ ಕೊಡ್ತೀರಾ ನೀವು, ಹೋಗಿ ಅಂತಿದ್ಲು. ಸೊ ಹೋಗ್ಲೊಳಗೆ ಬೇಜಾರು ಮಾಡೋದು ಬೇಡ ಅಂತೇಳಿ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಬೇಜಾರಾಗ್ತಾಯಿತ್ತು ಮಗಳನ್ನ ಬಿಟ್ಟು ಬರೋ ಅಂಥ ಟೈಮಲ್ಲಿ, ಸ್ವಲ್ಪ ಬೇಜಾರಾಗುತ್ತೆ. ಮತ್ತು ಈ ನಂದಿ ಬೆಟ್ಟದ್ದು ವ್ಲಾಗ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾವು ಹೋಗಿದ್ದು, ಆದರೆ ಗೊತ್ತಿಲ್ಲ ಅಷ್ಟೊಂದು ಫಾಗ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಒಂಥರ ನಮಗೆ ಊಟಿಗೆ ಹೋದಂಗೆ ಅನ್ನಿಸ್ತು. ಮತ್ತು ಒಂದು ಸಲ ಕಾಶ್ಮೀರದಲ್ಲಿ ಇದ್ದೀವೇನೋ ಅನ್ನೋ ಅಷ್ಟು ಕೋಲ್ಡ್ ಅಂತ ಅನ್ನಿಸ್ತಾ ಇತ್ತು ನಮಗೆ. ಅಲ್ಲಿ ಸ್ನೋ ಒಂದು ಇರಲಿಲ್ಲ ಅಷ್ಟೇ, ಫಾಗೆ ನಮಗೆ ಸ್ನೋ ಥರ ಅನಿಸ್ತಾಯಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಮೊದಲೇ ಒಂದು ಗಾದೆ ಇದೆಯಲ್ಲ, ನಂದಿಗೆ ಹೋಗಲಿಲ್ಲ ಅಂದರೆ ಹಂದಿಗಿಂತ ಕಡೆ ಅಂತ. ಸೊ ಇವಾಗ ನಾವು ಹೋಗಿ ಬಂದ್ವಿ. ನಾವು ನಂದಿಗಿಂತ ನಾವಂತೂ ಕಡೆ ಇಲ್ಲ. ಈ ಥರ ಎಲ್ಲ ಆಗಿ ಮಗಳು ಹೊರಡೋ ಟೈಮ್ ಬಂದೇ ಬಿಡ್ತು. 6 ಗಂಟೆ ಆಯಿತು. ಒಳಗಡೆ ಬಿಟ್ಟು ಹಾಸ್ಟೆಲಲ್ಲಿ ಹೋಗಬೇಕು. ಲಾಸ್ಟ್ ಮೂಮೆಂಟಲ್ಲಿ ಅಳು ಅಂತೂ ಬಂದೇ ಬರುತ್ತೆ ನಮ್ಮನ್ನಂತೂ. ಅವಳನ್ನ ಕಳಿಸ್ಬೇಕಾದ್ರೆ ಪ್ರತಿ ಸಲ ಕಂಟ್ರೋಲ್ ಮಾಡ್ತಾಯಿದ್ವಿ, ಬಟ್ ಈ ಸಲ ಸ್ವಲ್ಪ ಕಂಟ್ರೋಲ್ ತಪ್ಪಿದ್ವಿ. ಅವಳು ಬಂದ್ಬಿಟ್ಟು ಅವಳನ್ನ ಬಿಟ್ಟು ಹೋಗ್ಬೇಕಾದ್ರೆ ಬೆಳಗ್ಗೆಯಿಂದ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಖುಷಿಯಾಗಿದ್ಲು ನಮ್ಮ ಜೊತೆ. ಇವಾಗ ಅವಳನ್ನ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಅವಳು ಬಂದೇ ಬರುತ್ತೆ ನಮಗೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ ಇನ್ನೊಂದು 10 ಡೇಸಲ್ಲಿ ಬರ್ತಾಳೆ ಅಂತೇಳಿ. ಅದೊಂದು ಖುಷಿ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅವಳು ಬಿಟ್ಟು ಹೋಗ್ತಾ ಇದ್ದೀವಲ್ಲ ಅನ್ನೋದು ಒಂದು ಬೇಜಾರಂತೂ ತುಂಬ ಇದೆ ನಮಗೆ. ಮಕ್ಕಳನ್ನು ಬೆಳೆದ ಮೇಲೆ ಅವರು ಎಜುಕೇಷನ್ಗೆ ಅಂತ ಹೊರಗಡೆ ಕಳಿಸ್ತೀವಿ, ಬಟ್ ಬಿಟ್ಟಿರೋದು ತುಂಬ ಕಷ್ಟ. ಅದು ಹಂಗೆ ಅಂದ್ಬಿಟ್ಟೇಳಿ ನಮ್ಮ ಸ್ವಾರ್ಥಕ್ಕೆ ಅಂತ ಮಕ್ಕಳನ್ನ ನಮ್ಮ ಜೊತೆ ಇರಿಸ್ಕೊಂಡ್ರೆ ಅವ್ರ ಭವಿಷ್ಯನ ನೋಡಬೇಕಲ್ವ. ಸೊ ಹಾಗಾಗಿ ಅವ್ರನ್ನ ಹೊರಗಡೆ ಕಳಿಸ್ಬೇಕಾಗಿರೋಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಅವಾಗ ನಾವು ಕಳಿಸ್ಕೊಡ್ಲೇಬೇಕಾಗುತ್ತೆ. ನಮ್ಮ ಮಕ್ಕಳು ನಮ್ಮ ಜೊತೆನೇ ಇರಲಿ ಅನ್ನೋ ಸ್ವಾರ್ಥಕ್ಕೆ ಅವ್ರ ಭವಿಷ್ಯನ ನಾವು ಹಾಳು ಮಾಡಬಾರ್ದಲ್ವ. ಸೊ ಹಾಗಾಗಿ ಅವಳನ್ನ ಇಲ್ಲಿ ಬಿಟ್ಟು ನಾವು ಹೊರಡ್ಬೇಕು ಇವಾಗ. ಅವಳು ಅದೇ ಬಿಟ್ಲು, ಅವಳು ನೋಡಿ ನನಗೋಳು ಬಂತು. ಯಾವಾಗಲೂ ಮನೇಲಿದ್ದಾಗ ಹೇಳೋಳು, ಅಮ್ಮ ನನ್ನ ಫಸ್ಟ್ ಹಾಸ್ಟೆಲ್ ಸೇರಿಸಿ, ನನಗೆ ಇರೋಕ್ಕಾಗಲ್ಲ, ನಿಮ್ಮ ಟಾರ್ಚರ್ ನನ್ನ ಕೈ ತಡ್ಕೊಳಕ್ಕಾಗಲ್ಲ, ಎಲ್ಲದಕ್ಕೂ ಬೈತೀರಾ ಅಂತ ಹೇಳೋಳು. ಇವಾಗ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತಿದ್ದೆ ಅವಳಿಗೆ, ಹಾಸ್ಟೆಲ್ಗಿಂತ ಮನೆಯೇ ತುಂಬ ಬೆಟರು, ಹಾಸ್ಟೆಲಲ್ಲಿ ನಾವು ಅಂದ್ಕೊಂಡಂಗೆ ಏನಿರಲ್ಲ ಅಂತೇಳಿ. ಅವಳಂತೂ ಅದನ್ನು ಫೀಲ್ ಮಾಡ್ತಿದ್ದಾಳೆ. ಬಟ್ ಅಲ್ಲಿ ಇರಲೇಬೇಕಾದ ಸಿಚುವೇಶನ್ನು ಅವಳು ಅರ್ಥ ಮಾಡಿಕೊಂಡು ಅಲ್ಲಿದ್ದು ಚೆನ್ನಾಗಿ ಓದ್ಕೊತಿದ್ದಾಳೆ. ಅಲ್ಲಿ ಬಿಟ್ಟು ಅವಳನ್ನ ಭಾರವಾದ ಮನಸ್ಸಿಂದ ಅಲ್ಲಿಂದ ಹೊರಟ್ವಿ. ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ಬ್ಲಾಗ್ ಜೊತೆಗೆ ಒಂದಷ್ಟು ಫೋಟೋಸ್ಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದ್ರು ನಿಮ್ಗೊಂಚೂರಾದ್ರು ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ನಾನಿವತ್ತು ಹೋಗಿ ಬರಲಾ? ಬಾಯ್.